ಒಂದೊಂದು ಟೈಮಲ್ಲಿ ನಮ್ಮ ಜನ ತಾನೇ ಲಾಯರು, ತಾನೇ ಜಡ್ಜ್ ಆಗ್ಬಿಡ್ತಾರ್ರಿ. ಈ ಮಾತು ಯಾಕೆ ಹೇಳತ್ತಾ ಇದ್ದೀನಂದ್ರೆ, ಒಂದು ಕೇರಳದ ಒಂದು ಘಟನೆ ಆಗಿದೆ. ಸೊ 2 ದಿವಸದಿಂದ ಆ ಘಟನೆ ಭಾಳ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಭಾಳ ಜನರ ಮೊಬೈಲಲ್ಲಿ ತಲುಪಿದೆ. ಸೊ ಆ ವಿಡಿಯೋ ಕ್ಲಿಯರಿಫಿಕೇಶನ್ ಕೊಡೋಕೆ ಬಂದೀನಿ. ಸೊ ಏನಾಗುತ್ತದೆ ಅಂತ ನಿಮಗೆಲ್ಲ ಗೊತ್ತಿದೆ. ವಿಡಿಯೋ ಅದು ನೋಡಿರ್ತೀರಿ. ಯಾವ ವಿಡಿಯೋ ಅಂದ್ರೆ ಇದೇ ವಿಡಿಯೋ. ಸೊ ಈ ವಿಡಿಯೋಲಿಂದ ಒಬ್ಬರ ಜೀವ ಹೋಗಿದೆ. ದೀಪಕ್ ಅನ್ನೋರ ಜೀವ ಹೋಗಿದೆ. ಸೊ ಯಾವ ರೀತಿ ಅಂದ್ರೆ ಇದು ಒಂದು 12 ಗಂಟೆಯಲ್ಲಿ 1 ಮಿಲಿಯನ್ 20 ಲಕ್ಷಕ್ಕಿಂತ ಜಾಸ್ತಿ ಜನ ನೋಡಿರ್ತಾರೆ ಈ ವಿಡಿಯೋ. ಈ ವಿಡಿಯೋ ನೋಡಿ ಏನಂದ್ರೆ ಆ ದೀಪಕ್ ಅನ್ನೋರಿಗೆ ಒಂದು ಕಮೆಂಟ್ ಹಾಕ್ತಾರೆ. ಜನ ಯಾವ ರೀತಿ ಕಮೆಂಟ್ ಹಾಕ್ತಾರೆ ಅಂದ್ರೆ, ಕಮೆಂಟ್ಸ್ ಅದು ನೀವು ನೋಡೇ ಇರ್ತೀರಲ್ಲ, ನಿಮಗೆ ಗೊತ್ತೇ ಇರುತ್ತೆ. ಜನರ ಒಂದು ಕಮೆಂಟ್ ತೀರ್ಪು ಯಾವ ರೀತಿ ಇರುತ್ತೆ ಅಂದ್ರೆ, ಒಂದೇನೋ ನೋಡ್ತಾರೆ, ಅದು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂತ ಒಂದು ಗಾದೆ ಇದೆ ನೋಡಿ. ಬಟ್ ಜನ ಆ ರೀತಿ ಏನು ನೋಡಲ್ಲ. ಒಂದ್ ಟೈಮ್ ನೋಡ್ತಾರೆ. ಆ ನೋಡಿ ಜನರಿಗೆ ಏನ್ ತಿಳಿತದೆ ಏನೋ ಅದು ಪೂರ ಸರಿಯಾಗಿ ಕೂಡ ನೋಡೋದಿಲ್ಲ, ಕಮೆಂಟೇ ಹಾಕ್ತಾರೆ. ಸೊ ಆ ಕಮೆಂಟ್ ಇಂದ ಒಬ್ಬರ ಜೀವ ಇದೆ. ಸೊ ವೆಲ್ಕಮ್ ಗೈಸ್ ಮೈ ನ್ಯೂ ವಿಡಿಯೋ. ಈ ವಿಡಿಯೋದಾಗ ಏನದ ಅಂದ್ರೆ ಒಂದು ಘಟನೆ ನಡೀತಾ ಇದೆ. ಕೇರಳದ ಒಂದು ಘಟನೆ ಬಹಳ ವೈರಲ್ ಆಗ್ತಿದೆ. ಸೊ ಎಲ್ಲ ಕಡೆ ಇದೇ ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್. ಆ ವಿಡಿಯೋ ಬಗ್ಗೆ ನಾನು ಸ್ವಲ್ಪ ನನಗೆ ತಿಳಿದಷ್ಟು ಮಾಹಿತಿ ಕೊಡೋಣ ಅಂತ ಬಂದಿನಿ. ನಾನು ನಿಮ್ಮ ರೋರ್ ಕನ್ನಡಿಗ. ಇನ್ನು ನೀವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ವ್ಲಾಗ್ ಟೈಪು ಯೂನಿಕ್ ಕಂಟೆಂಟ್ ಆ್ಯಂಡ್ ನ್ಯೂಸ್ ಥರ ವಿಡಿಯೋ ಬರ್ತಾ ಇರುತ್ತೆ. ನಿಮಗೆ ಡೈಲಿ ಮನೋರಂಜನೆ ಆ್ಯಂಡ್ ನಾಲೆಜಬಲ್ ರಿಲೇಟೇಬಲ್ ವಿಡಿಯೋ, ನಿಮಗೆ ಯಾವ ಕಂಟೆಂಟ್ ಬೇಕೋ ಅಂಥ ರಿಲೇಟೇಬಲ್ ವಿಡಿಯೋ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಏನಾಗಿದೆ ಅಂದರೆ, ಕೇರಳದಲ್ಲಿ ಒಂದು ಘಟನೆ ಆಗುತ್ತೆ. ಈ ಘಟನೆ ಆಗಿದ್ದು ಶುಕ್ರವಾರ ಆಗುತ್ತೆ. ಶನಿವಾರ ದಿನ ಈ ಘಟನೆ ಆಗಿದೆ ಅಂತ ಈ ಜನರಿಗೆ ಗೊತ್ತಾಗುತ್ತೆ. ಅಂದರೆ 2-3 ದಿವಸದಿಂದ ಈ ವಿಡಿಯೋ ವೈರಲ್ ಆಗ್ತಾಯಿದೆ. ಏನಂದರೆ, ಒಬ್ಬ ದೀಪಕ್ ಅನ್ನೋರು, ಇವರೇ ನೋಡ್ರಿ ದೀಪಕ್ ಅನ್ನೋರು. ಸೊ ಇವ್ರು ಏನಾಗುತ್ತೆ ಅಂದರೆ, ಇವರೊಬ್ಬ ಸೇಲ್ಸ್ ಮ್ಯಾನೇಜರ್. ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಏನಾಗಿದೆ ಅಂದರೆ, ಇವರು ದಿನಾಲೂ ಬಟ್ಟೆ ಅಂಗಡಿಗೆ ಹೋಗುತ್ತಾರೆ. ಸೊ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಅಂದರೆ, ಇವರು ದಿನಾಲೂ ಬೆಳಗ್ಗೆ ಹೋಗುವ ಸಮಯ ಎಷ್ಟಿರುತ್ತೆ? 8 ಗಂಟೆ ಅಥವಾ 9 ಗಂಟೆ ಇರುತ್ತೆ. ಇವರು ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಆ ಊರಿನಿಂದ ಬಟ್ಟೆ ಅಂಗಡಿವರೆಗೂ ಒಂದು ಬಸ್ ಮೂಲಕ ಪ್ರಯಾಣ ಮಾಡ್ತಾರೆ. ಸೊ ಬಸ್ ಮೂಲಕ ಪ್ರಯಾಣ ಮಾಡುವಾಗ ಇದೊಂದು ವಿಡಿಯೋ ಕಾಣ್ತಾ ಇದೆ ನೋಡಿ. ಈ ವಿಡಿಯೋ ಭಾಳ ವೈರಲ್ ಆಗ್ತಾ ಇದೆ. ಇವಾಗ ನೋಡಿದ್ರೆ ಸದ್ಯದಲ್ಲಿ ಭಾಳ ವೈರಲ್ ಆಗ್ತಾ ಇದೆ. ಸೊ ಯಾವ ರೀತಿ ಅಂದರೆ, ದೀಪಕ್ ಅವರು ಏನೋ ಒಂದು ಕೆಟ್ಟ ಕೆಲಸ ಮಾಡಿದ್ದಾರೆ ಅನ್ನೋ ರೀತಿ ವೈರಲ್ ಆಗ್ತಾ ಇದೆ. ಸೊ ಇದು ವಿಡಿಯೋ ಆಗಿದೆ. ಈ ವಿಡಿಯೋ ಮಾಡಿದವರು ಯಾರಂದರೆ, ಸ್ಮಿತಿಜಾ ಅನ್ನೋರು ವಿಡಿಯೋ ಮಾಡಿದ್ದಾರೆ. ಸೊ ಇವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅದು ನೋಡಿದರೆ 8-9 ಸಾವಿರ ಫಾಲೋವರ್ಸ್ ಇದ್ದಿದ್ರು. ಇವಾಗ ನೋಡಿದ್ರೆ ಅದಕ್ಕಿಂತ ಕಡಿಮೆ ಆಗಿದ್ದಾರೆ. ಇವರ ಬಗ್ಗೆನೂ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ. ಇವರು ಹೋಗುತ್ತಾರೆ ಸೇಲ್ಸ್, ಬಟ್ ಇವ್ರ ಹೆಸರು ದೀಪಕ್. ಇವರು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಇವರು ಮಾರ್ನಿಂಗ್ ಬೆಳಗ್ಗೆ 9-10 ಗಂಟೆಗೆ ಇವರು ಬಸ್ ಮೂಲಕ ಅವರ ಆಫೀಸ್ಗೆ, ಆ ಬಟ್ಟೆ ದುಕಾನಿಗೆ ತೆರಳುತ್ತಾರೆ. ಆ ತೆರಳುವ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರು ಇನ್ಸ್ಟಾಗ್ರಾಮ್ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ, ಲೇಡೀಸು, ಸ್ಮಿತಿಜಾ ಅನ್ನೋರು. ಸ್ಮಿತಿಜಾ ಅನ್ನೋರೇನೋ, ನನಗೆ ಅವ್ರ ಹೆಸರು ಅಷ್ಟೊಂದು ಗೊತ್ತಿಲ್ಲ. ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕಾಣ್ತಾ ಇದೆ ನೋಡಿ. ಸೊ ಅವರು ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಹಿಂಗೆ ಬಸ್ಸಲ್ಲಿ ಒಂದು ಕೈ ಈ ರೀತಿ ಮೇಲೆ ಹಿಡ್ಕೊಂಡು, ಒಂದು ಕೈಯಲ್ಲಿ ಸೆಲ್ಫಿ ವಿಡಿಯೋ ಸ್ಟಾರ್ಟ್ ಮಾಡಿ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ. ಸೊ ಇವಾಗ ಹೆಂಗಿದೆ ಅಂದರೆ, ಒಂದು ಕಾಮನ್ ಆಗಿದೆ. ಎಲ್ಲಂದ್ರೂ ಅಲ್ಲಿ ವಿಡಿಯೋ ಮಾಡೋದು ಕಾಮನ್ ಆಗಿದೆ. ಜನರು ಮಾಡ್ತಾ ಇದ್ದಾರೆ. ಇದರಿಂದ ಒಳ್ಳೆಯದು ಆಗ್ತಾ ಇದೆ, ಕೆಟ್ಟದ್ದು ಆಗ್ತಾ ಇದೆ. ಬಟ್ ನಾವು ಜನರು ನೋಡೋರು ಸರಿಯಾಗಿ ಆ ವಿಡಿಯೋ ಬಗ್ಗೆ ಫುಲ್ ಒಳ್ಳೆ ರೀತಿಯಿಂದ ನಾಲೆಜ್ ತಿಳ್ಕೊಂಡು ಕಮೆಂಟ್ ಮಾಡಬೇಕು. ಇನ್ನೊಂದು ಸಲ ಏನಾದರೂ ವಿಡಿಯೋ ಬಂದರೆ ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಯಾವ ರೀತಿ ಅಂದರೆ, ಬಸ್ನಲ್ಲಿ ಅವರು ಸ್ಮಿತಿಜಾ ಅನ್ನೋರು ವಿಡಿಯೋ ಮಾಡ್ಕೋತಾರೆ. ವಿಡಿಯೋ ಮಾಡಿಕೊಂಡು ಈ ರೀತಿ ವಿಡಿಯೋ ಕಾಣ್ತಾ ಇದೆ ನೋಡಿ, ಈ ರೀತಿ ಹೋಗ್ತಾ ಇರ್ತಾರೆ. ಸೊ ಆ ವ್ಯಕ್ತಿ ಏನಿದೆ ದೀಪಕ್ ಅನ್ನೋರು, ಅವ್ರ ಹತ್ರ ನಿಲ್ತಾರೆ. ಬಸ್ಸಲ್ಲಿ ಜಾಗ ಇರಲ್ಲ. ಸೊ ಹತ್ರ ನಿಲ್ಬೇಕಾಗುತ್ತೆ, ನಿಲ್ಲಿರ್ತಾರೆ ಕೇರಳದಲ್ಲಿ. ಸೊ ನಿಂತಿದ್ರೆ ಏನಾಗುತ್ತೆ ಅಂದರೆ, ಅವರು ಈ ಸ್ಮಿತಿಜಾ ಅನ್ನೋರಿಗೆ ನೋಡೋದು ಇಲ್ಲ. ವಿಡಿಯೋ ಸರಿಯಾಗಿ ನೋಡಿ ನೋಡೋದು ಇಲ್ಲ. ಬಟ್ ಇವ್ರು ಯಾವ ರೀತಿ ಅಂದರೆ, ಆ ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ, ಈ ವಿಡಿಯೋ ತೋರಿಸ್ತಾರೆ ಜನರಿಗೆ. ಜನರಿಗೆ ತೋರಿಸಿದ್ರೆ ಜನ ಯಾವ ರೀತಿ ಅಂದರೆ, ಇದು ವೈರಲ್ ಆಗುತ್ತೆ. ಇದು ಯಾವ ರೀತಿ ವೈರಲ್ ಆಗುತ್ತೆ ಅಂದರೆ, ಇವರು ಬಸ್ನಲ್ಲಿ ವಿಡಿಯೋ ತೆಗೆದಿಟ್ಕೋತಾರೆ. ಆ ದೀಪಕ್ ಅನ್ನೋರು ವಿಡಿಯೋ ಬಸ್ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ. ರೆಕಾರ್ಡ್ ಮಾಡ್ಕೊಂಡು ಇವರು ಮನೆಗೆ ಹೋಗ್ತಾರೆ. ಈ ದೀಪಕ್ ಅವರು ಕೆಲಸಕ್ಕೆ ಹೊರಡುತ್ತಾರೆ. ಇವರು ಸ್ಮಿತಿಜಾ ಅನ್ನೋರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಇವರು ಶನಿವಾರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಏನು ಹೇಳ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಥರ ಹೇಳ್ತಾರೆ. ನೋಡಿ, ಗಂಡಸರು ಹಿಂಗೆ ಮಾಡ್ತಾರೆ, ಹ್ಯಾಂಗೆ ಮಾಡ್ತಾರೆ, ಬಸ್ನಲ್ಲಿ ಹೋಗ್ತಾ ಇದ್ರೆ ನನಗೆ ಹಿಂಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಏಕೆಂದರೆ ಅವ್ರಿಗೆ ವ್ಯೂಸ್ ಬೇಕಾಗಿತ್ತೋ ಫಾಲೋವರ್ಸ್ ಬೇಕಾಗಿತ್ತೋ ನನಗಂತೂ ಗೊತ್ತಿಲ್ಲ. ನನಗೇನು ಗೊತ್ತಿದೆಯೋ ಅದು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಸ್ಟಾರ್ಟಿಂಗ್ ಹೇಳಿ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ
ಕೇವಲ 10 ಗಂಟೆಯಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ ಜನ ನೋಡ್ತಾರೆ 10-12 ಗಂಟೆಯಲ್ಲಿ. ಸೊ ಇದು ಏನಾಗುತ್ತೆ ಅಂದ್ರೆ ದೀಪಕ್ ಅವರ ಮನೆಯವರು ಕೂಡ ನೋಡ್ತಾರೆ. ದೀಪಕ್ ಅವರ ಮನೆಯವರು, ದೀಪಕ್ ಅವರ ಫ್ರೆಂಡ್ಸ್ ಆಂಡ್ ಆಜು-ಬಾಜು ಇರ್ತಾರಲ್ಲ ಪ್ರತಿಯೊಬ್ರು ಈ ವಿಡಿಯೋ ನೋಡ್ತಾರೆ. ವಿಡಿಯೋ ನೋಡಿ ದೀಪಕ್ ಅವರಿಗೆ ಹೇಳ್ತಾರೆ. ಸೊ ಹೇಳಿದ್ರು ಕೂಡ ಅವರು ದೀಪಕ್ ಅವರು ಏನಾಗುತ್ತೆ ಅಂದ್ರೆ ಮನೆಯವರು ಹೇಳ್ತಾರೆ ಅವರಿಗೆ ಎಲ್ಲ ಹೇಳ್ತಾರೆ ಏನಾಗಲ್ಲ ಹಂಗ ಹಿಂಗ ಅಂತ ಒಂದು ಸಮಾಧಾನ ವ್ಯಕ್ತಪಡಿಸ್ತಾರೆ. ಸೊ ವ್ಯಕ್ತಪಡಿಸಿದ ನಂತರ ಕೂಡ ದೀಪಕ್ ಅವರು ಮಲಗುತ್ತಾರೆ. ಸೊ ನೈಟ್ ಹೋಗಿ ಮಲ್ಕೋತಾರೆ. ಸೊ ಆ ಕಮೆಂಟ್ಸ್ ಯಾವ ರೀತಿ ಇದೆ ಅಂದ್ರೆ ಒಂದು ದೀಪಕ್ ಅವರೇ ಒಂದು ಯಾವುದೋ ಒಂದು ಕೆಟ್ಟ ವರ್ತನೆ ಮಾಡಿದ್ದಾರೆ ಅನ್ನೋ ರೀತಿ ದೀಪಕ್ ಅವರಿಗೆ ಪ್ರತಿಯೊಬ್ರು ಬೈತಾ ಇರ್ತಾರೆ ಕಮೆಂಟ್ ಅಲ್ಲಿ. ಸೊ ಏನ್ ಮಾಡ್ತಾರೆ ಅಂದ್ರೆ ಮರುದಿನ ಮಾರನೇ ದಿನ ದೀಪಕ್ ಅವರು ಆತ್ಮಹತ್ಯೆಗೆ ಒಳಗಾಗುತ್ತಾರೆ. ಮರುದಿನ ನೋಡ್ಬೇಕಾಗ್ತದೆ ಅವ್ರ ಅಮ್ಮ ಹೋಗಿ ಬಾಗಿಲು ಬಡಿತಾರೆ. ಬಟ್ ಅವರು ಬಾಗಿಲು ತೆಗೆಯೋದಿಲ್ಲ. ನೇಣು ಹಾಕೊಂಡು ಆತ್ಮಹತ್ಯೆಗೆ ಒಳಗಾಗಿರುತ್ತಾರೆ. ಸೊ ಇದರಿಂದ ಏನು ಆಗುತ್ತೆ ಅಂದ್ರೆ ಸ್ಮಿತಿಜಾ ಅನ್ನೋರು ಇದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಬಟ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಇವ್ರ ಮನೆಯಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗುತ್ತೆ. ನಿನ್ನೆ ಈ ವ್ಯಕ್ತಿ ಹಿಂಗೆ ಮಾಡಿದ ವಿಡಿಯೋ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ. ಆವಾಗ ಇವರ ವಿಡಿಯೋ ವೈರಲ್ ಆಗ್ತಾ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇವರು ಸ್ಮಿತಿಜಾ ಅನ್ನೋರು ಅವ್ರ ಅಕೌಂಟ್ನ ಪಬ್ಲಿಕ್ ಇದ್ದಿಂದ ಅಕೌಂಟ ಪ್ರೈವೇಟ್ ಮಾಡ್ಕೋತಾರೆ. ಬಿಕಾಸ್ ಏಕೆ ಪ್ರೈವೇಟ್ ಮಾಡ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಪ್ರೈವೇಟ್ ಮಾಡ್ಕೋತಾರೆ. ಇದರಿಂದ ಏನಾಯಿತು ಅಂದರೆ ಅವರು ಸ್ಮಿತಿಜಾ ಅನ್ನೋರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಆ ವ್ಯಕ್ತಿ ಅವರಿಗೆ ನೋಡಿಲ್ಲ. ಸೊ ಆ ವ್ಯಕ್ತಿ ಅವ್ರ ಕೆಲಸಕ್ಕೆ ಹೋಗ್ತಾ ಇದ್ನು. ಕೇವಲ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದಾರೆ. ಬಿಟ್ಟಿದ ನಂತರ ಜನ ಯಾವ ರೀತಿ ಅಂದರೆ ಅವರಿಗೆ ಕಮೆಂಟ್ ಈ ರೀತಿ ಹಾಕಿದ್ದಾರೆ, ಅವನು ಏನೋ ತಪ್ಪು ಮಾಡಿದ್ದಾನೆ, ಆ ರೀತಿ ಈ ರೀತಿ ಬಂದಿದೆ. ಸೊ ಆ ವ್ಯಕ್ತಿದ ಜೀವ ಹೋಯಿತು. ಈ ಸ್ಮಿತಿಜಾ ಅವರು ಏನಾಯಿತು ಅಂದರೆ ಇವರು ಫೇಮ್ ಫಾಲೋವರ್ಸ್ಗೋಸ್ಕರ ಮಾಡಿರ್ಬೋದು. ಬಟ್ ಇವಾಗ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಏನೋ ನನಗೆ ಗೊತ್ತಿಲ್ಲ. ಅವ್ರದ್ದು ಕೂಡ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದು ಅದು ಇದು. ಸೊ ಆಗಿದೆ. ನೀವು ಏನಾದರೂ ಸೋಷಿಯಲ್ ಮೀಡಿಯಾದು ಯೂಸ್ ಮಾಡ್ತಾ ಇದ್ರೆ ಒಂದೇ ಕಳಕಳಿಯ ಮನವಿ ಇದೆ. ಆ ವಿಡಿಯೋ ಪೂರ ಕ್ಲಿಯರಿಫಿಕೇಶನ್ ವಿಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಕಮೆಂಟ್ ಹಾಕಿ. ಮೊದಲು ವಿಡಿಯೋ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ವಿಡಿಯೋ ಬಗ್ಗೆ ತಿಳಿದುಕೊಂಡ ನಂತರ ನೀವು ಕಮೆಂಟ್ ಹಾಕ್ಬೋದು ಏನು ಬೇಕಾದರೂ ವಿಡಿಯೋದಲ್ಲಿ ಏನಿದೆ ಅಂತ. ಸೊ ನೀವು ನಿಮ್ಮ ತಲೆಯಿಂದ ಕಮೆಂಟ್ ಹಾಕಿದರೆ ಇದೇ ರೀತಿ ಆಗುತ್ತೆ. ಸ್ಮಿತಿಜಾ ಅವರಿಗೆ ಏನೋ ವಿಡಿಯೋ ವೈರಲ್ ಆಯಿತು. ಬಟ್ ಅವ್ರಿಗೆ ಕ್ರೆಡಿಟ್ ಸಿಕ್ತು ಸಿಕ್ಕಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಈ ದೀಪಕ್ ಅನ್ನೋರಿಗೆ ಒಂದು ಜೀವ ಹೋಯಿತು. ಸೊ ಇವರ ಮನೆಯವರು ಇವರ ಫ್ಯಾಮಿಲಿ ಇರುತ್ತೆ, ತಂದೆ ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ. ಸೊ ಎಲ್ಲರೂ ಇರ್ತಾರೆ. ಸೊ ಆ ರೀತಿ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಏನಿರುತ್ತೆ ರಿಯಾಲಿಟಿ ತಿಳ್ಕೊಂಡು ಕಮೆಂಟ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ನನಗೆ ಗೊತ್ತಿತ್ತು. ಇದರ ಬಗ್ಗೆ ವಿಡಿಯೋ ಮಾಡೀನಿ. ಇನ್ನೂ 3 ವೀಡಿಯೋಸ್ಗಳಿಗಾಗಿ ರೋರ್ ಕನ್ನಡಿಗ ಚಾನಲ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲೂ ಚೆನ್ನಾಗಿರ್ರಿ.